ವಿಮೋಚನಕಾಂಡ ಅಧ್ಯಾಯ 17. ತರುವಾಯ ಇಸ್ರಾಯೇಲ್ಯರ ಸಮೂಹವೆಲ್ಲ ಯೆಹೋವನ ಅಪ್ಪಣೆಯ ಪ್ರಕಾರ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ರೆಫೀದೀಮಿನಲ್ಲಿ ಇಳುಕೊಂಡರು. ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ, ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿ ಕೊಡಬೇಕು ಎಂದು ಹೇಳಿದಾಗ ಮೋಶೆ, ನೀವು ನನ್ನ ಸಂಗಡ ವಾದಿಸುವುದೇನು? ಯೆಹೋವನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂದು ಅವರಿಗೆ ಹೇಳಿದನು. ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣುಗುಟ್ಟುತ್ತಾ, ನೀನು ನಮ್ಮನ್ನು, ನಮ್ಮ ಮಕ್ಕಳನ್ನು, ದನಗಳನ್ನು ಐಗುಪ್ತ ದೇಶದಿಂದ ಕರತಂದು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಎಂದರು. ಆಗ ಮೋಶೆಯು ಯೆಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ? ಅವರು ನನ್ನನ್ನು ಕಲ್ಲೆಸೆದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲ್ಯರ ಹಿರಿಯರಲ್ಲಿ ಕೆಲವರನ್ನು ಕರಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನೆದುರಾಗಿ ನಿಲ್ಲುವೆನು. ನೀನು ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು ಹೊರಡುವುದು, ಜನರು ಕುಡಿಯುವರು ಎಂದು ಮೋಶೆಗೆ ಅಪ್ಪಣೆ ಕೊಡಲಾಗಿ, ಮೋಶೆ ಇಸ್ರಾಯೇಲ್ಯರ ಹಿರಿಯರ ಎದುರಿನಲ್ಲಿ ಹಾಗೆಯೇ ಮಾಡಿದನು. ಇಸ್ರಾಯೇಲ್ಯರು, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಇಲ್ಲವೋ ಎಂದು ಯೆಹೋವನನ್ನು ಅಲ್ಲಿ ಪರೀಕ್ಷಿಸಿದ್ದರಿಂದ ಮೋಶೆ ಆ ಸ್ಥಳಕ್ಕೆ ಮಸ್ಸಾ ಎಂತಲೂ, ಅವರು ವಿವಾದ ಮಾಡಿದ್ದರಿಂದ ಮೆರೀಬಾ ಎಂತಲೂ ಹೆಸರಿಟ್ಟನು. ಆಗ ಅಮಾಲೇಕ್ಯರು ರೆಫೀದೀಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯೂ ಆರೋನನೂ ಹೂರನೂ ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲ್ಯರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ, ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು, ಯಾಹುವಿನ ಸಿಂಹಾಸನದ ಆಣೆ, ಅಮಾಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನ ಅಮೂಲ್ಯ ನಾಮದಲ್ಲಿ ಸ್ವಾಗತ ಬಯಸುತ್ತೇವೆ. ಬನ್ನಿ, ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ 17ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 17. 16ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರಿಗೆ ಊಟವನ್ನು, ವೆಜ್ಜು ನಾನ್ ವೆಜ್, ಸಸ್ಯಾಹಾರಿ ಮಾಂಸಾಹಾರಿ ಎರಡು ವಿಧವಾದ ಆಹಾರಗಳನ್ನು ಒದಗಿಸಿಕೊಟ್ಟದರ ಬಗ್ಗೆ ವಿಮೋಚನಕಾಂಡ 16ರಲ್ಲಿ ದಾಖಲೆ ಇದೆ. God gave veg and non-veg to the people of God. ಒಬ್ಬರಲ್ಲ, ಇಬ್ಬರಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, 30 ಲಕ್ಷ ಜನರು ಹತ್ರ ಸುಮಾರು ಅಂಥ ಜನರಿಗೆ ಮರುಭೂಮಿಯಲ್ಲಿ ದೇವರು ಆಶ್ಚರ್ಯ ರೀತಿಯಾಗಿ ಊಟ ಒದಗಿಸಿಕೊಟ್ಟನು. ಹೌದು, ಅವರಿಗೆ ಲಾವಕ್ಕಿಗಳನ್ನು ಕೊಟ್ಟನು. ಮನ್ನಾ ಎಂಬ ಒಂದು ವೆಜ್ ಊಟ ಕೂಡ ದಿನಾಲು ಕೊಟ್ಟನು. ಮೊದಲನೇ ದಿನ
ಅದನ್ನು ತಗೋಬೇಕು, ಜಾಸ್ತಿ ತಗೋಬಾರ್ದು, ಕಡಿಮೆ ತಗೋಬಾರ್ದು, ಅದಕ್ಕೆ ಬೇಕಾದಷ್ಟೇ ತಗೋಬೇಕು. ಮಾರನೇ ದಿವಸ ಅದನ್ನು ಇಟ್ಕೋಬಾರ್ದು. ಇಟ್ಟಾಗ ಅದು ಹುಳವಾಯಿತು, ಅದು ಕೆಟ್ಟು ಹೋಯಿತು, ಅದು ದುರ್ವಾಸನೆ ಹಿಡೀತು. 2ನೇ ದಿನ, 3ನೇ ದಿನ, 4, 5 ದಿನಗಳು ಆ ದಿನಕ್ಕೆ ಬೇಕಾದದ್ದಷ್ಟೇ ಇಟ್ಕೊಳ್ಬೇಕು. ಆದರೆ ಕೆಲವರು ಜನರಲ್ಲಿ ಇರ್ತಾರಲ್ವ, ಜಾಸ್ತಿ ಕೂಡಿಸ್ಕೊಂಡ್ರೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ಅವರು ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ. ಕೆಲವರು ಸ್ವಲ್ಪ ಸಾಕು ಅಂಥೇಳ್ಬಿಟ್ಟು ತಕ್ಕೊಂಡವರಿಗೆ ಏನಾಯಿತು, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ. ಇದನ್ನೇ ಪೌಲನು 2ನೇ ಕೊರಿಂಥ ಪತ್ರಿಕೆಯಲ್ಲಿ 8 ಮತ್ತು 9 ಅಧ್ಯಾಯಗಳಲ್ಲಿ ಈ ಕಾಣಿಕೆಯ ಕುರಿತಾಗಿ, ದೇವರ ಕೃಪೆಯ ಕುರಿತಾಗಿ ಬಹಳಷ್ಟು ಒಳ್ಳೆಯ ಬೋಧನೆ ಕೊಡುವಾತನು ಆಗಿದ್ದಾನೆ. ಸರಿ, 6ನೇ ದಿವಸ ದೇವರು ಹೇಳಿದಂಥ ಒಂದು ಇನ್ಸ್ಟ್ರಕ್ಷನ್ ಏನಂದರೆ, 2ರಷ್ಟು ನೀವು ಕೂಡಿಸ್ಕೋಬೇಕು. ಮಾಮೂಲಾಗಿ ನೀವೆಷ್ಟು ನಾರ್ಮಲಾಗಿ ಸಾಮಾನ್ಯವಾಗಿ ತಗೊಳ್ತೀರೋ ಅದಕ್ಕಿಂತಲೂ 2ರಷ್ಟು ಅವ್ರು ಕೂಡಿಸ್ಕೊಂಡ್ರು, ಕೆಟ್ಟು ಹೋಗಲಿಲ್ಲ. ಮಾರನೇ ದಿನಕ್ಕೆ ಇಟ್ಕೊಂಡ್ರು, ಕೆಟ್ಟು ಹೋಗಲಿಲ್ಲ, ಹುಳ ಬೀಳಲಿಲ್ಲ, ದುರ್ವಾಸನೆ ಹಿಡಿಯಲಿಲ್ಲ, ಫ್ರೆಶ್ ಆಗಿಯೇ ಅದು ಇತ್ತು. 7ನೇ ದಿವಸ ಕೊಡೋದಿಲ್ಲ, ಅದು ವಿಶ್ರಾಂತಿ ದಿನ, ಸಬ್ಬತ್ ದಿನ. ಅವತ್ತು ಕೆಲಸ ಮಾಡಬಾರ್ದು, ನೀವು ಹೋಗಿ ನೋಡಬಾರ್ದು ಅಂತ ಹೇಳಿದಾಗ ಅವ್ರು ಹೋಗಿ ಕೆಲವರು ನೋಡಿದ್ರಂತೆ, ನೋಡಿದರೆ ಏನಿರಲಿಲ್ಲ. ಹಾಗಾದರೆ ದೇವರು ಮನ್ನಾ ಕೊಟ್ಟದ್ದಕ್ಕೆ ಒಂದು ಮೇನ್ ಕಾರಣ ಪರೀಕ್ಷೆ, ಟೆಸ್ಟಿಂಗ್. ಇಸ್ರಾಯೇಲರನ್ನು ಪರೀಕ್ಷಿಸಿದನು ಎಂಬುದಾಗಿ ವಿಮೋಚನ ಕಾಂಡ 16:5 ಹೇಳಲಾಗಿದೆ. ಮತ್ತು ಅದೇ ರೀತಿಯಾಗಿ ಈ ಮನ್ನಾ ಅವರಿಗೆ ಒಂದಲ್ಲ ಎರಡಲ್ಲ, ವಿಮೋಚನ ಕಾಂಡ 16:35 40 ವರ್ಷ ಮನ್ನವನ್ನೇ ಊಟ ಮಾಡುತ್ತಿದ್ದರು ಎಂಬುದಾಗಿ. ಸರಿ, 17ನೇ ಅಧ್ಯಾಯಕ್ಕೆ ನಾವು ಈಗ ಹೋಗೋಣ್ರಿ. ಮೊಟ್ಟ ಮೊದಲನೇದಾಗಿ ಜಯವನ್ನು ಹೊಂದಿ, ಅಂದರೆ ದೇವರು ಜಯ ಸಾಧಿಸಿ ಕರ್ಕೊಂಬರುವಾಗ ಜಯಗೀತೆಯನ್ನು ಹಾಡಿದರು. ನೀರಿನ ಸಮಸ್ಯೆ ಇತ್ತು, ನೀರು ಸಿಕ್ತು, ಆದರೆ ಅದು ಕಹಿಯಾಗಿತ್ತು, ಸಿಹಿ ನೀರು ಮಾಡಿದನು. ಹಾಗೆಯೇ ಮುಂದುವರಿಸ್ತಾ ಇದ್ದಾಗ ಮತ್ತೆ ನೀರಿನ ಸಮಸ್ಯೆ ಬಂತು. 17ನೇ ಅಧ್ಯಾಯ, ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 17. ಆಗ ದೇವರು ಹೇಳಿದಂಥ ಒಂದು ಮಾತನ್ನು ನಾವು ಗಮನಿಸ್ಬೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ನಾನು ಹೇಳಬೇಕು. ಅದೇನೆಂದರೆ, ಮೋಶೆ ಆರೋನರ ಸಂಗಡ ಇಸ್ರಾಯೇಲರು ವಾದಿಸಿದ್ರಂತೆ. ದೇ ಆರ್ಗ್ಯೂಡ್, ಬಿಲೀವರ್ಸ್, ವಿಶ್ವಾಸಿಗಳು ಆರ್ಗ್ಯೂಡ್ ವಿತ್ ದ ಮೆನ್ ಆಫ್ ಗಾಡ್. ದೇವಜನರ, ಅಭಿಷಿಕ್ತರಾದಂಥ ದೇವಜನರ, ದೇವರು ಕಳಿಸಿದ ದೇವಜನರ, ನಾಯಕರಾಗಿ ನೇಮಿಸಿದ ದೇವಜನರ ಜೊತೆಯಲ್ಲಿ ವಾದ ಮಾಡಿದ್ರಂತೆ, ಆರ್ಗ್ಯೂ ಮಾಡಿದ್ರಂತೆ. 17:2. ಆ ರೀತಿಯಾಗಿ ವಾದ ಮಾಡುವುದರ ಬಗ್ಗೆ ಒಂದು ಮಾತು 16ನೇ ಅಧ್ಯಾಯ ಮತ್ತು 8ನೇ ವಚನದಲ್ಲಿ ಕೂಡ ಇದೆ. ಮೋಶೆ ತಾನೇ ಒಂದು ಮಾತು ಹೇಳ್ತಾನೆ. ಅದನ್ನು ಓದಿದಾಗ ನನಗೆ ಸ್ವಲ್ಪ ಭಯ ಆಯಿತು. ಯಾಕಂತ ಹೇಳಿದರೆ, ಆ ಗುಣಗುಟ್ಟುವಿಕೆ ನೀವು ಯೆಹೋವನಿಗೆ ಹೊರತು ನಮಗಲ್ಲ. ಮೋಶೆಗೆ ವಿರುದ್ಧವಾಗಿ, ಆರೋನರಿಗೆ ವಿರುದ್ಧವಾಗಿ ಇಸ್ರಾಯೇಲರು ವಿಶ್ವಾಸಿಗಳು ಗೊಣಗುಟ್ಟಿದ್ರು. ಆದರೆ ಮೋಶೆ ಅದನ್ನು ಇಂಟರ್ಪ್ರೆಟ್ ಮಾಡ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ, ವಿವರಿಸ್ತಾನೆ. ಆ ಗೊಣಗುಟ್ಟುವಿಕೆ ನಮಗಲ್ಲ, ನೀವು ದೇವರಿಗೆ ಗೊಣಗುಟ್ಟಿದ ಹಾಗೆ ಎಂಬುದಾಗಿ. ದೇವರ ಸೇವಕರಿಗೆ ವಿರುದ್ಧವಾಗಿ ಗೊಣಗುಟ್ಟುವಂಥದ್ದು ದೇವರ ವಿರುದ್ಧವೇ ಗೊಣಗುಟ್ಟಿದ ಹಾಗೆ. ಇಲ್ಲಿ ವಾದ ಮಾಡ್ತಾರೆ. ನೀವು ನನ್ನ ಸಂಗಡ ವಾದಿಸುವುದೇನು ಎಂಬುದಾಗಿ ಹೇಳಿಬಿಟ್ಟು, ಯೆಹೋವನನ್ನು ಯಾಕೆ ಪರೀಕ್ಷಿಸ್ತೀರಿ ಎಂಬುದಾಗಿ 17:2 ಹೇಳ್ತಾನೆ. ಮೋಶೆಯ ಜೊತೆಯಲ್ಲಿ ವಾದ ಮಾಡುವುದು ದೇವರನ್ನೇ ಪರೀಕ್ಷಿಸುವುದಂತೆ. ನೋಡ್ರಿ, ಸರಿ, ಮೋಶೆಯ ಮೇಲೆ ಗೊಣಗುಟ್ಟುತ್ತಾ
ಅವರು ಈಗ ನೀರಿಲ್ಲದೆ ಸಾಯುವ ಹಾಗೆ ಮಾಡಿದ್ದೇಕೆ ಅಂತಾರೆ. ಯಾವಾಗ ಇಸ್ರಾಯೇಲರು ಗೊಣಗುಟ್ಟಿದ್ದಾರೋ ಒಂದು ಸಂಗತಿ ನಾನು ಗಮನಿಸಿದ್ದೇನೆ, ಹೇಗಾದರೂ ಅವರು ಗೊಣಗುಟ್ಟಿ ಸಾಯೋದ್ರ ಬಗ್ಗೆ ಅವರು ತಂದುಬಿಡ್ತಾರೆ. ಅಂದರೆ ಅವರ ಗೊಣಗುಟ್ಟುವಿಕೆ ಸತ್ತು ಹೋಗೋದಕ್ಕೂ ಲಿಂಕ್ ಮಾಡಿಬಿಡ್ತಾರೆ. ಯಾಕಂತೇಳಿದರೆ ನಾವು ಸಾಯಬೇಕೇನು, ನಾವು ಸತ್ತೋಗಿದರೆ ಅಲ್ಲೇ ಐಗುಪ್ತದಲ್ಲೇ ಸತ್ತೋಗಿದ್ರೆ ಮೇಲಾಗಿರ್ತಿತ್ತು, ಇಲ್ಲಿ ಸಾಯಬೇಕೇನು, ಹೀಗೆಲ್ಲ ಅವರು ಮಾತಾಡಿದರು. ಮಾಂಸ ಪಾತ್ರೆಗಳಲ್ಲಿ ನಮಗೆ ಅಲ್ಲಿ ಸಿಗ್ತಿತ್ತು, ಗುಲಾಮರಾಗಿದ್ದಾಗ ಒಳ್ಳೆ ಊಟ ಸಿಗ್ತಿತ್ತು, ಇಲ್ಲ ಊಟ ಇಲ್ಲದೆ ನೀನು ತಂದಿದ್ದೆ ಅಂತ, ಇಲ್ಲಿ ನೀರು ಇಲ್ಲದೆ ನಮ್ಗೆ ಮಾಡಿದ್ದಿ, ಯಾಕೆ ಈಗ ನಮ್ಮನ್ನು ಐಗುಪ್ತ ದೇಶದಿಂದ ಕರೆತಂದಿದೆ ಅಂತ ಮತ್ತೆ 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 ಗೊಣಗುಡ್ತಾರೆ. ದೇವರ ಅದ್ಭುತವನ್ನು ನೋಡಿದರು. ಎರಡು ಕಡೆ ನೀರಿನ ಗೋಡೆ ಆಶ್ಚರ್ಯ ರೀತಿಯಿಂದ ಅತ್ಯಂತ ಮಹಾ ಅದ್ಭುತವನ್ನು ಅವರು ನೋಡಿದರು. ತಮ್ಮ ವೈರಿಗಳು ತಮ್ಮ ಕಣ್ಣು ಮುಂದೆ ಸಾಯುವಂಥದ್ದನ್ನು ನೋಡಿದರು. ಒಬ್ಬ ವೈರಿಯೂ ಉಳಿಲಿಲ್ಲ. ಅಷ್ಟೇ ಅಲ್ಲದೆ ಅನುದಿನ ಮನ್ನಾ ಸಿಗುವಂಥದ್ದನ್ನು ಕಣ್ಣಾರೆ ನೋಡಿದರು. ಗೊಣಗುಟ್ಟುವುದು ನಿಲ್ಲಿಸಲಿಲ್ಲ. ತಮ್ಮ ಕಣ್ಣು ಮುಂದೆ ಹಗಲೊತ್ತಿನಲ್ಲಿ ಮೇಘಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭ ಮುಂದೆ ಹೋಗುವಂಥದ್ದನ್ನು ಅವರು ನೋಡಿದರು. ಆದರೂ ಗೊಣಗುಟ್ಟುವುದನ್ನು ನಿಲ್ಲಿಸಲಿಲ್ಲ. ಇದರಿಂದ ನಾವು ಕಲಿಯುವಂಥ ಒಂದು ಸಂಗತಿ ಅಂದರೆ, ಅದ್ಭುತ ನೋಡಿದರೆ ಮಾತ್ರ ನಾವು ನಮ್ಮಲ್ಲಿ ಒಂದು ಬದಲಾವಣೆ ಬರ್ತದೆ ಅಂದ್ಕೋಬಾರ್ದು. ದೇವರ ಅದ್ಭುತ ಮಾಡಿದ್ದಾಗ್ಯೂ, ದೇವರ ಅದ್ಭುತಗಳನ್ನು ಕಣ್ಣಾರೆ ನಾವು ಕಂಡಿದ್ದಾಗ್ಯೂ ಒಳಗಿನ ಗೊಣಗುಟ್ಟುವಿಕೆ ಇರ್ತದೆ ಎಂಬುದನ್ನು ಇವರ ಜೀವನದಿಂದ ಕಲಿತೇವೆ. ಹಾಗಾದರೆ ಇನ್ನೊಂದು ರೀತಿಯಿಂದ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊರಗಿನ ಅದ್ಭುತ ಒಳಗಿನ ಅದ್ಭುತವನ್ನು ಮಾಡಲಿಲ್ಲ. ಹೊರಗಿನ ಅದ್ಭುತ ಕೆಂಪು ಸಮುದ್ರ ವಿಭಾಗಿಸುವಂಥದ್ದು, ಅನುದಿನ ಮನ್ನ ಸಿಗುವಂಥದ್ದು, ಅಗ್ನಿಸ್ತಂಭ, ಮೇಘಸ್ತಂಭ, ಸೂಪರ್ ನ್ಯಾಚುರಲ್ ಆಗಿ ಹಾಡುವಂಥದ್ದು, ಪ್ರಾಕ್ಟೀಸ್ ಮಾಡದೆ ಹಾಡು ಕಲ್ತ್ಕೊಳ್ಳುವಂಥದ್ದು, ಇವೆಲ್ಲ ಅವರಿಗೆ ಹೊರಗಿನ ಅದ್ಭುತಗಳು. ಆದರೆ ಒಳಗಿನ ಅದ್ಭುತ, ಗೊಣಗುಟ್ಟುವುದರ ಮೇಲೆ ಜಯ ಅವರಿಗೆ ಸಿಕ್ಕಿದ್ದಿಲ್ಲ. ಹಾಗಾದರೆ ನಾವು ಹೊಸ ಒಡಂಬಡಿಕೆ ಕಾಲದಲ್ಲಿರುವಂಥ ನಾವು ಏನಂತ ಪ್ರಾರ್ಥಿಸಬೇಕು? ಸ್ವಾಮಿ, ಒಳಗಿನ ಅದ್ಭುತವೂ ಆಗಲಿ, ಅಂದರೆ ಗೊಣಗುಟ್ಟದಂತೆಯೂ ಇರುವಂತೆ ನೀನು ಅದ್ಭುತ ಮಾಡು ಎಂಬುದಾಗಿ. ಊಟದ ವಿಷಯದಲ್ಲಿ ಅಥವಾ ಕೆಲವು ಅನಾನುಕೂಲತೆಗಳು ಬರುವಲ್ಲಿ ಗೊಣಗುಟ್ಟಬಾರದು ಅಂತ ಒಂದು ಕಾರ್ಯ ದೇವರು ಮಾತ್ರ ಮಾಡಲಿಕ್ಕೆ ಶಕ್ತನು. ಅವತ್ತಿನ ದಿವಸ ನೀರು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಮೋಶೆ ಆರೋನರ ಮೇಲೆ ಕಲ್ಲೆಸೆದು ಕೊಲ್ಲುವಂಥ ಒಂದು ಹಂತ ಬಂತು. 17ನೇ ಅಧ್ಯಾಯ ವಿಮೋಚನ ಕಾಂಡ 4ನೇ ವಚನದಲ್ಲಿ. ಆದರೆ ದೇವರು ಹೋರೇಬಿನಲ್ಲಿ ಬಂಡೆ ಮೇಲೆ ತಾನೇ ಎದುರಾಗಿ ನಿಂತುಕೊಂಡನು. ಆ ಬಂಡೆಯನ್ನು ಹೊಡೆದಾಗ ಅದರಿಂದ ನೀರು. ಹಾಗೆ ಮೋಶೆ ಹೋರೇಬಿನಲ್ಲಿ ಬೆಟ್ಟದ ಮೇಲೆ ದೇವರು ತಾನೇ ಅಲ್ಲಿ ಉಪಸ್ಥಿತನಾಗಿದ್ದನು. ಮೋಶೆ ಆ ಬಂಡೆಗೆ ಹೊಡೆದಾಗ ನೀರು ಪ್ರವಾಹವಾಗಿ ಬಂತು. ಮತ್ತು ಇಸ್ರಾಯೇಲರು ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನೋ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಿದ್ರಲ್ಲ, ಅದಕ್ಕೆ ಆ ಸ್ಥಳಕ್ಕೆ ಮಸ್ಸಾ ಎಂಬುದಾಗಿ, ಅಂದರೆ ಪರೀಕ್ಷೆ ಅಂತ, ಆ ಒಂದು ಸ್ಥಳಕ್ಕೆ ಮಸ್ಸಾ ಅಂತ, ಪರೀಕ್ಷೆ ಅಂತ ಹೆಸರು ಇಟ್ಬಿಟ್ಟನು. ಅವರು ವಿವಾದ ಮಾಡಿದ್ರಿಂದ ಮೆರಿಬಾ ಅಂತ ಹೇಳ್ಬಿಟ್ಟು ಹೆಸರನ್ನು ಕೊಡ್ತಾನೆ. ಮೆರಿಬಾ ಅಂಥೇಳಿದರೆ ವಿವಾದ ಅಂತ ಹೇಳ್ಬಿಟ್ಟು. ಯಾವ್ಯಾವ ಒಂದು ಅನುಭವ ಆಗ್ತಿರ್ತದೋ ಆ ಅನುಭವಕ್ಕೆ ತಕ್ಕಂತೆ ಆ ಸ್ಥಳಕ್ಕೆ ಹೆಸರುಗಳನ್ನು ಮೋಶೆ ಕೊಟ್ಕೊಂಡು ಬರುವಂಥದ್ದು ನಾವು ನೋಡ್ತೀವಿ. ಇಸ್ರಾಯೇಲರು ಈಗ ಬರ್ತಾ ನೀರು ಸಿಕ್ತು, ನೀರಿನ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಪರಿಹಾರ ಆಯಿತು. 30 ಲಕ್ಷ ಜನರಿಗೆ ಈಗ ಅವರು ಸಂತೋಷವಾಗಿ ನೀರು ಕುಡಿದು ಮುಂದುವರಿತಾ ಇದ್ದಾರೆ.
ಆ ರೀತಿಯಾಗಿ ಮುಂದುವರೆದಾಗ ನಡೆದಂಥ ಒಂದು ಮೊದಲನೇ ವಾರ್, ಮೊದಲನೇ ಯುದ್ಧ ಯಾರು ಅಲ್ಲಿ ಅಮಾಲೇಕ್ಯರು ಅಂತ ಹೇಳ್ಬಿಟ್ಟು ಒಂದು ತಂಡದವರು, ಒಂದು ಗುಂಪಿನವರು ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಅವರು ಬಂದಂಥ ವೇಳೆಯಲ್ಲಿ ಈಗ ತಾನೇ ಐಗುಪ್ತ ದೇಶದಿಂದ ಬರೀ ಬಿಟ್ಟು ಕೆಲಸ ಮಾಡುವಂಥದ್ದು ಅಷ್ಟೇ ಅವರಿಗೆ ಕೆಲಸ, ಅದಷ್ಟೇ ಆ ಕಸುಬು ಅವ್ರಿಗೆ ಗೊತ್ತಿತ್ತು. ಅವರಲ್ಲಿ ಯಾರೂ ಟ್ರೈನ್ಡ್ ಆದಂಥ ತರಬೇತಿ ಹೋದಂಥ ಸೈನಿಕರು ಇರಲಿಲ್ಲ. ಯಾಕಂದರೆ ಸೈನಿಕರಾಗಿ ಇರಲಿಕ್ಕೂ ಕೂಡ ಫರೋಹನು ಐಗುಪ್ತದವರು ಅವರನ್ನು ಬಿಡಲಿಲ್ಲ. ಭಾಳ ಅಂದರೆ ಮೇಸ್ತ್ರಿಗಳಾಗಿ ಇದ್ದರು, ಬಿಟ್ಟು ಕೆಲಸ ಮಾಡುವಂಥವ್ರಿಗೆ ಮೇಸ್ತ್ರಿಗಳಾಗಿ, ಅಧಿಕಾರಿಗಳಾಗಿ ಅಂಥ ಒಂದು ಕೆಲಸ ಸಿಕ್ತು. ಆದರೆ ಯುದ್ಧದ ವಿಷಯದಲ್ಲಿ ಅವರಿಗೆ ಅಂಥ ಒಂದು ಅನುಭವ ಇರಲಿಲ್ಲ. ಅಂಥ ವೇಳೆಯಲ್ಲಿ ಸಡನ್ ಆಗಿ ಇದ್ದಕ್ಕಿದ್ದಂತೆ ಅಮಾಲೇಕ್ಯರು ಯುದ್ಧಕ್ಕೆ ಬಂದರು. ಬಂದಾಗ ಒಂದು ವಿಚಿತ್ರವಾದಂಥ ಈ ಜನರು ಸೂಪರ್ ನ್ಯಾಚುರಲ್ ಜನರು, ಅಸಾಧಾರಣ ಜನರು, ಅದ್ಭುತವಾದಂಥ ಜನರಲ್ವ. ಅವರೇನು ಮಾಡ್ತಾರೆ, ಯಾವ ರೀತಿಯಾಗಿ ಅಮಾಲೇಕ್ಯರನ್ನು ಗೆದ್ದರು ಬನ್ನಿರಿ ಅದನ್ನು ನಾವು ನೋಡೋಣ. 17ನೇ ಅಧ್ಯಾಯ ವಿಮೋಚನಕಾಂಡ, ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 17, 8ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಮೋಶೆ, ಆರೋನ, ಹೂರನು ಈ ಮೂವರು ಏನು ಮಾಡ್ತಾರೆ, ಮೋಶೆಯ ಕೈಗಳನ್ನು ಮೇಲಕ್ಕೆ ಎತ್ತುವಂತೆ ಮಾಡ್ತಾ ಇದ್ದಾರೆ. ಮೋಶೆಯ ಒಂದು ಕೈಯಲ್ಲ, 2 ಕೈಗಳನ್ನು ಮೇಲಕ್ಕೆ ಎತ್ತುವಂತೆ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಒಂದು ಕಡೆ ಆರೋನನು, ಇನ್ನೊಂದು ಕಡೆ ಹೂರನು, ನಡುವೆ ಮೋಶೆ. ಆ ರೀತಿಯಾಗಿ 2 ಕೈಗಳನ್ನು ಮೇಲಕ್ಕೆ ಎತ್ತಿದಾಗ ನಡೆದಂಥ ಘಟನೆ ಗೆಸ್ ಮಾಡ್ರಿ ಏನಾಯಿತು? ಇಸ್ರಾಯೇಲ್ರು ಗೆಲ್ತಾ ಹೋದರು. ಇಸ್ರಾಯೇಲ್ರು ಅಮಾಲೇಕ್ಯರ ಮೇಲೆ ಟ್ರೈನಿಂಗ್ ಇಲ್ಲದಂಥವರು, ಬಹುಶಃ ಅವರಿಗೆ ಅಂಥ ಒಂದು ನವೀನ ಆಧುನಿಕವಾದಂಥ ಆಯುಧಗಳು ಕೂಡ ಇಲ್ಲವೇನೋ, ಆದರೆ ಕೈ ಎತ್ತಿದಾಗ ಜಯ ಹೊಂದಿದರು ದೇವಜನರು. ದೇವರ ಸೇವಕನು ಕೈ ಎತ್ತಿದಾಗ ದೇವಜನರು ಗೆದ್ದರು, ಗೆಲ್ಲುವಿಕೆಯಲ್ಲಿ ಮುಂದೆ ಸಾಗಿದರು. ಆದರೆ ಕೈ ನೋಯ್ತದೆ ಅಂತ ಹೇಳ್ಬಿಟ್ಟು ಕೈಯನ್ನು ಇಳಿಸುವಾಗ, ವಿಮೋಚನಕಾಂಡ 17:11, ಕೈ ಇಳಿಸಿದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಅಮಾಲೇಕ್ಯರು, ಹೌದು ಅಮಾಲೇಕ್ಯರು ಬಲ ಹೊಂದುತ್ತಾ ಹೋದರು, ಗೆಲ್ಲುತ್ತಾ ಸಾಗಿದ್ರು ಅಂತ ಹೇಳ್ಬಿಟ್ಟು. ಅಂದರೆ ದೇವ್ರ ಸೇವಕನು ಕೈ ಎತ್ತಿದಾಗ ದೇವ ಜನರಿಗೆ ಜಯ ಬಲ, ದೇವರ ಸೇವಕನು ಕೈ ಇಳಿಸಿದಾಗ ವೈರಿಗೆ ಬಲ ಜಯ. ಕೊನೆಗೆ ಏನು ಮಾಡಿದರು, ಆರೋನ ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ, ಯಾಕಂದರೆ ಇವ್ರಿಗೂ ಕೈಯನ್ನು ಸಪೋರ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಒಂದು ಕಲ್ಲನ್ನು ತೆಗೆದಿಟ್ಟು ಏನು ಮಾಡಿದರು, ಕೈಗಳಿಗೆ ಆಧಾರವಾಗಿ ಸಪೋರ್ಟಾಗಿ ಕೊಟ್ಬಿಟ್ರು. ಈ ರೀತಿಯಲ್ಲಿ ಮೋಶೆಯ ಕೈಗಳು ಹೊತ್ತು ಮುಣುಗುವ ತನಕ ಇಳಿಯದೆ ನಿಂತೇ ಇತ್ತು. ಗೆಸ್ ಮಾಡ್ರಿ ಯಾರು ಗೆದ್ರಂತ? ಇಸ್ರಾಯೇಲ್ರು ಗೆದ್ದುಬಿಟ್ರು. ವಿಚಿತ್ರ, ಆದರೂ ಅದಾಯಿತು. ಈ ಕುರಿತಾಗಿ ರೋಮ 15:4, 1 ಕೊರಿಂಥ 10:11 ಈ ವಚನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಡೆದಂಥದ್ದೆಲ್ಲವೂ ಹೊಸ ಒಡಂಬಡಿಕೆಯಲ್ಲಿ, ಅಂದರೆ ಯುಗದ ಅಂತಿಮಕ್ಕೆ ಬಂದಂಥ ನಮಗೆ ಬುದ್ಧಿವಾದವುಗಳು, ಅದರಿಂದ ಕಲಿಯುವಂಥ ಕೆಲವು ಸಂಗತಿಗಳು, ಆಧರಣೆ ನಮಗೆ ಇವೇ ಮೆಸೇಜ್ ಇದೆ ಅಂತೇಳ್ಬಿಟ್ಟು 3-4 ವಿಷಯಗಳು ಅಲ್ಲಿ ಬರೆಯಲಾಗಿದೆ. ಹೌದು, ಈ ಒಂದು ಮೋಶೆ ಯಾವ ರೀತಿಯಾಗಿ ಕೈಯನ್ನು ಮೇಲಕ್ಕಿಟ್ಟನು, ಅದರಿಂದ ನಾವು ಹೇಳ್ಬೋದು ನಾಯಕನು ಪ್ರಾರ್ಥನೆ ಮಾಡುವಲ್ಲಿ ಸಭೆ ಅಥವಾ ಕುಟುಂಬ ಬಲಗೊಳ್ಳುತ್ತದೆ. ನಾಯಕನು ಒಂದು ವೇಳೆ ಪ್ರಾರ್ಥನೆ ಮಾಡದಿದ್ದಲ್ಲಿ ಕುಟುಂಬ ಬಲಹೀನ, ವೈರಿಗೆ ಬಲ, ಸಭೆ ಬಲಹೀನ, ವೈರಿಗೆ ಬಲ ಎಂಬಂಥ ಪಾಠವನ್ನು ನಾವು ಕಲ್ತ್ಕೊಳ್ಬೋದು. ಸರಿ,
ಆ ರೀತಿಯಾಗಿ ಜಯ ಹೊಂದಿದ ನಂತರ ಏನು ಮಾಡ್ತಾರೆ, ಆ ಸ್ಥಳದಲ್ಲಿ ಜಯ ಎಲ್ಲಿ ಸಿಕ್ತೋ ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ, ಇದು ಒಂದು ಒಳ್ಳೆಯ ಕೆಲಸ. ಅಬ್ರಹಾಮನು ಮಾಡಿದ್ದು, ಇಸಾಕನು ಮಾಡಿದನು, ಯಾಕೋಬನು ಮಾಡಿದನು, ಯೋಸೇಫನು ಮಾಡಿದನು. ಈಗ ಮೋಶೆ ಕೂಡ ಅದನ್ನೇ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ, ಮೋಶೆ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟನು. ಯೆಹೋವ ನಿಸ್ಸಿ ಎಂಬುದಾಗಿ ಹೇಳುವುದಾದರೆ, ಯೆಹೋವನು ನಮ್ಮ ಜಯಧ್ವಜ. ಗಾಡ್ ಈಸ್ ಅಥವಾ ದ ಲಾರ್ಡ್ ಈಸ್ ದ ಬ್ಯಾನರ್, ಜಯಧ್ವಜ. ಯಾಕಂದರೆ ಅಮಾಲೇಕ್ಯರ ವಿರುದ್ಧವಾಗಿ ದೇವರು ಜಯ ಕೊಟ್ಟನಲ್ಲ, ಆ ಜಯ ಇಸ್ರಾಯೇಲರ ಸಾಮರ್ಥ್ಯದಿಂದಲ್ಲ, ಮೋಶೆಯ ಕೈ ಎತ್ತುವುದರಿಂದಲ್ಲ, ದೇವರ ಒಂದು ಸಹಾಯದಿಂದ ಸಿಕ್ಕಿದಂಥ ಒಂದು ಧ್ವಜ, ಜಯ ಧ್ವಜ. ಅದನ್ನೇ ಆತನು ಆ ರೀತಿಯಾಗಿ ಹೆಸರಿಟ್ಟಿದ್ದಾನೆ. ಮತ್ತು ಅದಾದ ನಂತರ ಅಮಾಲೇಕ್ಯರ ವಿಷಯದಲ್ಲಿ 16ನೇ ವಚನದಲ್ಲಿ ಒಂದು ಮಾತು ಹೇಳಲಾಗಿದೆ. ಅದೇನೆಂದರೆ, ಅಮಾಲೇಕ್ಯರ ಹೆಸರು ಇನ್ನು ಮುಂದೆ ಉಳಿಯೋದಿಲ್ಲ ಎಂಬುದಾಗಿ. ಅವತ್ತಿನ ದಿವಸ ಆ ರೀತಿಯಾಗಿ ದೇವರು ಇಸ್ರಾಯೇಲರಿಗೆ ಜಯವನ್ನು ಕೊಟ್ಟನು. ಮತ್ತು 17ನೇ ಅಧ್ಯಾಯ ಆ ರೀತಿಯಾಗಿ ಮುಕ್ತಾಯವಾಗ್ತಿರ್ತದೆ. ದೇವರ 17ನೇ ಅಧ್ಯಾಯ ವಿಮೋಚನ ಕಾಂಡವನ್ನು ಅಧ್ಯಯನ ಮಾಡುವಂತೆ ನನ್ನ ಕೃಪೆ ಕೊಟ್ಟಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. And all the congregation of the children of Israel journeyed from the wilderness of Sin after their journeys, according to the commandment of the Lord, and pitched in Rephidim, and there was no water for the people to drink. Wherefore the people did chide with Moses, and said, Give us water that we may drink. And Moses said unto them, Why chide ye with me? Wherefore do ye tempt the Lord? And the people thirsted there for water. And the people murmured against Moses, and said, Wherefore is this that thou hast brought us up out of Egypt, to kill us and our children and our cattle with thirst? And Moses cried unto the Lord, saying, What shall I do unto this people? They be almost ready to stone me. And the Lord said unto Moses, Go on before the people, and take with thee of the elders of Israel, and thy rod wherewith thou smotest the river, take in thine hand, and go. Behold, I will stand before thee there upon the rock in Horeb, and thou shalt smite the rock, and there shall come water out of it, that the people may drink. And Moses did so in the sight of the elders of Israel. And he called the name of the place Massah and Meribah, because of the chiding of the children of Israel, and because they tempted the Lord, saying, Is the Lord among us or not? Then came Amalek, and fought with Israel in Rephidim. And Moses said unto Joshua, Choose us out men, and go out, fight with Amalek tomorrow. I will stand on the top of the hill with the rod of God in mine hand. So Joshua did as Moses had said to him, and fought with Amalek. And Moses, Aaron, and Hur went up to the top of the hill. And it came to pass, when Moses held up his hand, that Israel prevailed. And when he let down his hand, Amalek prevailed. But Moses' hands were heavy, and they took a stone, and put it under him, and he sat thereon. And Aaron and Hur stayed up his hands, the one on the one side, and the other on the other side, and his hands were steady until the going down of the sun. And Joshua discomfited Amalek and his people with the edge of the sword. And the Lord said unto Moses, Write this for a memorial in a book, and rehearse it in the ears of Joshua, for I will utterly put out the remembrance of Amalek from under heaven. And Moses built an altar, and called the name of it Jehovah Nissi. For he said, Because the Lord has sworn that the Lord will have war with Amalek from generation to generation.